ಜಮ್ಮು ಕಾಶ್ಮೀರ ಇನ್ನೂ ಬೋಧು ಮುಚ್ಚಿದ ಕೆಂಡವಾಗಿದೆ. ಕಳ್ಳದಾರಿಯಲ್ಲಿ ಬಂದು ಪಾಕ್ನಿಂದ ದಾಳಿ ಮಾಡುವಂತ ಭೀತಿ ಎದುರಾಗ್ತಾ ಇದೆ. ಜಮ್ಮುವಿನ ರಾಮಗಢದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಭಯದಲ್ಲೇ ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ ಅಲ್ಲಿನ ಜನ. ಸಂಜೆ ಆದ್ರೆ ಗಡಿ ಜಿಲ್ಲೆಗಳಲ್ಲಿ ಫೈರಿಂಗ್ ಆಗುವಂತಹ ಭಯ ಜನರಲ್ಲಿ ಎದ್ದು ಕಾಣ್ತಾ ಇರೋವಂಥದ್ದು. ಜಮ್ಮುವಿನ ಗಡಿಯಲ್ಲಿ ಇನ್ನೂ ಆತಂಕದ ವಾತಾವರಣ ಹಾಗೆ ಇದೆ. ಗಡಿ ಗ್ರಾಮಗಳಲ್ಲಿ ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಜನರಿಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋ ಭಯ ಕಾಡ್ತಾ ಇರೋವಂಥದ್ದು. ಇನ್ನು ಜಮ್ಮುವಿನ ಗಡಿಯಲ್ಲಿ ಇನ್ನೂ ಆತಂಕದ ವಾತಾವರಣ ಸ್ಥಳೀಯರಲ್ಲಿ ಹಾಗೇ ಇದೆ. ಗಡಿ ಗ್ರಾಮಗಳಲ್ಲಿ ಮನೆಯಿಂದ ಹೊರಬರಲು ಕೂಡ ಹಿಂದೇಟಾಗ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಇನ್ನು ಜನರಿಗೆ ಯಾವ ಸಮಯದಲ್ಲಿ ಏನಾಗುತ್ತೋ ಅನ್ನೋ ಭಯ ಹೆಚ್ಚಾಗಿ ಕಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಯಾವ ಕಾರಣಕ್ಕೆ ಅಂತಂದರೆ, ಯಾವಾಗ ಪಾಕಿಸ್ತಾನದವರು ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಗದೆ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಇನ್ನು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ರು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆತಂಕ ಭಯದಿಂದಲೇ ಅಲ್ಲಿ ಅವರಿದ್ದಾರೆ ನೋಡಿ. ಅವರು ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ವ್ಯಾಪಾರ ಮಾಡ್ತಿದ್ದಾರೆ, ವ್ಯಾಪಾರ ಮಾಡೋಕ್ಕೆ ಹಾಕಿದ್ದಾರೆ. ಆದರೆ ವ್ಯಾಪಾರ ಮಾಡೋಕ್ಕೆ ಬರೋರು ಒಬ್ಬರೋ ಇಬ್ಬರು ಅಂತಂದರೆ ಅಲ್ಲಿ ಭಯದ ವಾತಾವರಣ ಇನ್ನೂ ಹಾಗೇ ಇದೆ. ನಾವು ವ್ಯಾಪಾರ ಮಾಡೋ ಟೈಮಲ್ಲಿ ಏನಾದರೂ ಬಾಂಬ್ ಹಾಕ್ಬಿಟ್ರೆ ಅಥವಾ ಡ್ರೋನ್ ಗಳಿಸ್ಬಿಟ್ರೆ ಅನ್ನೋ ಭಯ ಇದೀಗ ಜಮ್ಮು ಕಾಶ್ಮೀರದ ಸ್ಥಳೀಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು.